ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಕೊನೆಗೂ ಭೂಮಾಪನ ಮತ್ತು ಕಂದಾಯ ವ್ಯವಸ್ಥೆ ಹಾಗೂ ಭೂ ದಾಖಲೆಗಳ ಇಲಾಖೆಯಲ್ಲಿನ ಖಾಲಿ ಇರುವಂಥ ಭೂಮಾಪಕರ ಹುದ್ದೆಗಳು ಅಂದರೆ ಈ ಒಂದು ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಕೊನೆಗೂ ಒಂದು ಆ ಲಿಖಿತ ಪರೀಕ್ಷೆಯ ದಿನಾಂಕವನ್ನು KPSCಯಿಂದ ಪ್ರಕಟ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಈ ಒಂದು ಭೂಮಾಪಕರ ಹುದ್ದೆಗಳು HK ಮತ್ತು ನಾನ್ HK ಅಂತ ಎರಡೂ ವೃಂದದಲ್ಲಿ ಹುದ್ದೆಗಳು ಖಾಲಿ ಇದ್ವು. ಸೊ ಇದೀಗ ಈ ಒಂದು 100 ಹುದ್ದೆಗಳಾದ HK ವೃಂದದ ಈ ಒಂದು 100 ಹುದ್ದೆಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ನೀವು ಇಲ್ಲಿ ಡೇಟ್ ನೋಡ್ಬೋದು, 31/5/2025 ಶನಿವಾರ ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ. ಆಮೇಲೆ ಅದೇ ಆ ಒಂದು ಪರೀಕ್ಷೆ ಮುಗಿದ ನಂತರ 1 ಜೂನ್ 2025 ಭಾನುವಾರದಂದು ಮಾರ್ನಿಂಗ್ ಸೆಷನಲ್ಲಿ ಪತ್ರಿಕೆ 1 ಇರ್ತದೆ, ಮತ್ತು ಆಫ್ಟರ್ನೂನ್ ಸೆಷನಲ್ಲಿ ಪತ್ರಿಕೆ 2 ಇರ್ತದೆ. ಹೀಗೆ ಈ ಒಂದು 1 ಜೂನ್ 2025 ಅಂದರೆ ಇನ್ನೂ ಆಲ್ಮೋಸ್ಟ್ ಆಲ್ 6 to 7 ಮಂತ್ ಇಷ್ಟು ಏನಪ್ಪ ಟೈಮ್ ಗ್ಯಾಪ್ ಇದೆ. ಸೊ ಈ ಒಂದು ಅಧ್ಯಯನ ಮಾಡಲಿಕ್ಕೆ ಒಳ್ಳೆಯ ಚಾನ್ಸ್ ಇದೆ. ಸೊ ಇದು ಹೈದರಾಬಾದ್ ಕರ್ನಾಟಕ. ಬಟ್ ಇನ್ನೂ ಕೂಡ ಈ ಒಂದು ನಾನ್ HKದು ಏನು ಅಪ್ಡೇಟ್ ಇಲ್ಲ. ಬಟ್ ಈ HKದು 1 ಜೂನ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಕೂಡ ಈ ಒಂದು ಎಕ್ಸಾಮ್ ಈ ಒಂದು ಡೇಟ್ ರಂದು ಕಂಡಕ್ಟ್ ಆಯ್ತಂದ್ರೆ ಒಂದು ವೇಳೆ ಕಂಡಕ್ಟ್ ಆದಮೇಲೆ ಅದನ್ನು ಕೂಡ ಜೂನಲ್ಲಿ ಅಥವಾ ಜುಲೈಯಲ್ಲಿ ನಡೆಸುವ ಸಾಧ್ಯತೆ ಇರ್ತದೆ. ಜೂನ್ ಅಥವಾ ಜುಲೈಯಲ್ಲೇ ನಡೆಸ್ಬೋದು. ಬಟ್ ಇನ್ನೂ ಆ ಒಂದು ನಾನ್ HKದು ಅಪ್ಡೇಟ್ ಇಲ್ಲ. ಬಟ್ ಆ ಒಂದು ಅಪ್ಡೇಟ್ ಸಿಕ್ಕ ಮೇಲೆ ನಾನು ನಿಮಗೆ ತಿಳಿಸ್ತೀವಿ. ಓಕೆನಾ? ಸೊ ಇದಿಷ್ಟು. ಎನಿವೇ, HK ಇರಲಿ ನಾನ್ HK ಇರಲಿ, ಅಟ್ಲೀಸ್ಟ್ ಒಂದು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಆದರೂ ಕಂಡಕ್ಟ್ ಮಾಡಲಿಕ್ಕೆ ಒಂದು ಡೇಟು ಅಂತೂ ಇಂತೂ ಫಿಕ್ಸ್ ಆಯಿತು. ಆಲ್ಮೋಸ್ಟ್ ಆಲ್ ಈಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಅಂದರೆ ಮಿನಿಮಮ್ 4 to 5 ಮಂತ್ಸ್ ಅಭ್ಯರ್ಥಿಗಳು ಕೇಳ್ತಾಯಿದ್ರು, ಸರ್ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಯಾವಾಗ ಅಂತ. ಸೊ ಕೊನೆಗೂ ಈ ಒಂದು ಎಕ್ಸಾಮ್ ಡೇಟ್ ಸಿಕ್ಕಿದಾಗಿದೆ. ಸೊ ಎಲ್ಲರೂ ನಿಮ್ಮ ಒಂದು ಸ್ಟಡಿ ಕಡೆ ಗಮನ ಕೊಡಿ. ಓಕೆ. ಸೊ ಈ ನಾನ್ HKದು ಅಪ್ಡೇಟ್ ಏನಾದರೂ ಸಿಕ್ಕಿದ ಮೇಲೆ ನಾನು ಇಮಿಡಿಯೇಟಾಗಿ ಈ ಒಂದು ಚಾನಲ್ ಮೇಲೆ ಅಪ್ಡೇಟ್ ಮಾಡ್ತೀನಿ. ಓಕೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಈ ಥರದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.